ಮೂಡ ಹಗರಣಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಇಲ್ಲಿಂದ ಅಂದರೆ ಬೆಂಗಳೂರಿನಿಂದ ಮೈಸೂರಿನ ತನಕ ಪಾದಯಾತ್ರೆ ಹೋಗಬೇಕು ಅಂತ ತೀರ್ಮಾನಿಸಲಾಗಿದೆ. ಪಾದಯಾತ್ರೆ ಬಿಜೆಪಿ ನಾಯಕರದ್ದು ಬೆಂಗಳೂರಿನಿಂದ ಮೈಸೂರು ತನಕ. ಅಂದ್ರೆ ಆದಷ್ಟು ಈ ಪ್ರಕರಣವನ್ನು ಜೀವಂತವಾಗಿಡಬೇಕು, ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು. ಅಧಿವೇಶನದಲ್ಲಿ ಈಗಾಗಲೇ ನಿಲುವಳಿ ಚರ್ಚೆಗೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಇನ್ನೊಂದು ಕಡೆಗೆ ಪಾದಯಾತ್ರೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಆದರೆ ಅದಕ್ಕೂ ಮೊದಲು ನಾಯಕರೆಲ್ಲ ಕೂತು ಚರ್ಚೆ ಮಾಡ್ತಾರಂತೆ. ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಈ ರೀತಿ ಯಾಕೋ ಈ ಬಿ ಜೆ ಪಿ ತುಂಬ ಆ್ಯಕ್ಟಿವ್ ಆಗಿರೋ ರೀತಿ ನೋಡಿದ್ರೆ ಎಲ್ಲ ಈ ಮೇಲ್ಗಡೆಯಿಂದ ನಾಯಕರೊಂದು ಕೀ ಕೊಟ್ಟರಂಗೆ ಕಾಣ್ತಾರೆ, ಅಥವಾ ಸ್ಪಷ್ಟವಾಗಿ ಹೇಳ್ರಂಗೆ ಕಾಣ್ತಾರೆ ಈ ವಿಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ಎತ್ತಿ ಅಂತ. ನಾವು ಅಶೋಕ್ ಅವರ ವೈಖರಿಯನ್ನು ನೋಡ್ತಾ ಇದ್ದೀವಿ, ವಿಜೇಂದ್ರ ಅವರ ವೈಖರಿಯನ್ನು ನೋಡ್ತಾ ಇದ್ದೀವಿ. ಎಲ್ಲ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ತನಕ ಬಿಡಬಾರದು ಅನ್ನುವಂಥ ಪಟ್ಟಿಯವ್ರದ್ದು. ಹೀಗಾಗಿ ಇಲ್ಲಿಂದ ಅಂದರೆ ಬೆಂಗಳೂರಿನಿಂದ ಮೈಸೂರಿನ ತನಕ ಪಾದಯಾತ್ರೆ ಹೋಗಬೇಕು ಅಂತ ಚಿಂತನೆಯನ್ನು ಮಾಡಲಾಗ್ತಾ ಇದೆ.